ಜನರ ಮೌಢ್ಯತೆಯ ಪರಮಾವಧಿಗೆ ಮಹಿಳೆಯೊಬ್ಬರು ಬಲಿಯಾಗಿರುವಂತ ಘಟನೆ ಸಂಭವಿಸಿದೆ. ತಲೆ ಸುತ್ತು ಬಂದು ಬಿದ್ದಂತಹ ಮಹಿಳೆಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ಆಕೆಯನ್ನ ಕೊಂದೇ ಬಿಟ್ಟಿದ್ದಾರೆ ಪಾಪಿಗಳು. ಕಲಬುರಗಿಯ ಮಹಿಳೆಯನ್ನ ಮಹಾರಾಷ್ಟ್ರದಲ್ಲಿ ಭೀಕರವಾಗಿ ಹತ್ಯೆಗೈಯಲಾಗಿದೆ. ದೆವ್ವ ಹಿಡಿದಿದೆ ಆ ಮಹಿಳೆಗೆ ಅಂತ ಹೇಳಿ ಬೇವಿನ ಕಟ್ಟಿಗೆಯಿಂದ ಹೊಡೆದು ಮಹಿಳೆಯನ್ನ ಸಾಯಿಸಿಬಿಟ್ಟಿದ್ದಾರೆ. 38 ವರ್ಷದ ಮುಕ್ತಾಬಾಯಿ ಅನ್ನುವ ಮಹಿಳೆ ಕೊಲೆಯಾಗಿರೋದು. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ನಿವಾಸಿ ಈಕೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಮುರುಮ್ ಗ್ರಾಮದ ಗಿಡ್ಡೆಪ್ಪ ಈಕೆಯನ್ನ ಮದುವೆಯಾಗಿದ್ದ. 4 ದಿನಗಳ ಹಿಂದೆ ಅಷ್ಟೇ ಮುರುಮ್ ಗ್ರಾಮದಲ್ಲಿ ಹೊಡೆದಿದ್ದ ಅಂತ ಹೇಳಿ ಡೀಟೇಲ್ಸ್ ಇದೆ. ಬಾಮೈದ ಗಿಡ್ಡೆಪ್ಪನ ಸಹೋದರ ಹಾಗೆ ಸಂಬಂಧಿಕರೆಲ್ಲರೂ ಕೂಡ ಹೊಡೆದು ಈಕೆಯನ್ನ ಕೊಲೆಗೈದಿದ್ದಾರೆ. ತಲೆ ಸುತ್ತು ಬಂದು ಆಕೆ ಮನೆ ಬಳಿ ಬಿದ್ದಂತ ಸಂದರ್ಭ ಆಕೆಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ. ನೋಡಿ, ಮೌಢ್ಯತೆಯ ಪರಮಾವಧಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಆಕೆ ತಲೆ ಸುತ್ತು ಬಂದು ಕೆಳಗೆ ಬಿದ್ದರೆ ಆಕೆಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಹೊಡಿತಾರೆ. ದೆವ್ವ ಬಿಡಿಸ್ತೀವಿ ನಾವು ಅಂತ ಹೇಳಿ ಹೊಡಿತಾರೆ ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ಇವ್ರ ಬುದ್ಧಿಮತ್ತೆ ಇದೆ ಅನ್ನೋದಿಲ್ಲಿ ನಿಜಕ್ಕೂ ಬೇಸರದ ಸಂಗತಿ. ದೆವ್ವ ಬಿಡಿಸೋದಕ್ಕೆ ಆಕೆನ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ ಏಟು ತಿಂದು ಸುಸ್ತಾಗಿ ಬಿದ್ದಂತ ಆಕೆ ಉಸಿರನ್ನೇ ಚೆಲ್ಲಿದ್ದಾಳೆ. ನಮ್ದು ತವ್ರ ಮನೆ ಆಂಧ್ರಿ ಕೊಟ್ಟಿದ್ ಗಂಡನ ಮನೆ ಮಹಾರಾಷ್ಟ್ರ ಮುರಮ್ಮ ಅವ್ರಿಗೆ ಸ್ವಲ್ಪ ಚಕ್ರ ಬಂದ್ ಬಿದ್ದಾರಂತ್ರಿ. ಬೆಳನ ದೇವ್ ಹಿಡ್ದಂತ ಹೊಡೆದಾರಂತ. ಅವರು ಸಣ್ಣ ಮಾಮನ ಮಗ ಅತ್ತೆ ಮಾಮ ಹೊಡೆದಾರಂತ. ಹೊಡೆನ ಅದು ಏನಾಗಿದೆ ಅಂದ್ರೆ ನಾನು ಮಿರನ್ ಕಲ್ಲು ಇರ್ತೀನಿ ಹೊಡೆದರಿಂದ ಎಫೆಕ್ಟ್ ಆಗ್ಯದ. ಡಾಕ್ಟರ್ ಹೇಳಿದ್ರೆ ನಮ್ಗೆ ಇಷ್ಟೇ ಗೊತ್ತಿರಿ ಸರ್. ಡಾಕ್ಟರ್ ಏನಂದ್ರೆ ಹೊಡೆದೆ ಮೆತ್ತಗ್ ಮಾಡ್ಯಾರ. ಹೊಡೆದು ಇದರಿಂದ ಎಫೆಕ್ಟ್ ಆಗ್ಯದ. BP ಜಾಸ್ತಿ ಆಗಿ ತೆಲಿಗೇರಿದ. ತೆಲಿ ಹೆಣ್ಣಿಗೆ ಹತ್ತಲ್ಲ, ಅದು ಹತ್ತಿ ರಕ್ತ ಸೋರ್ಲತ್ತವ. ಒಳ್ಳೆ ಕಂಡೀಷನ್ ಇಲ್ಲ. ಪೂರ ಮೆತ್ತಗ್ ಮಾಡಿರ್ತಾರ ಅಮ್ಮಗೆ ಒಂದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಇವತ್ತಿನ ಈ ಕಾಲದಲ್ಲಿ ಕೂಡ ಇಷ್ಟರ ಮಟ್ಟಿಗೆ ಮೌಢ್ಯತೆ ಅಂತ ಹೇಳಿದ್ರೆ ದುರಂತವೇ ಸರಿ. ಇದು ಯಾವಾಗ ನಡೆದಂತ ಘಟನೆ? ಈಕೆ ದೆವ್ವ ಹಿಡಿದಿದೆ ಅಂತ ಹೇಳಿದಂತ ಮಹಾಶಯರು ಯಾರು? ನಿಜಕ್ಕೂ ಕೂಡ ವೈದ್ಯಕೀಯ ಲೋಕ ಸಾಕಷ್ಟು ಮುಂದುವರೆದ ಸಹ ಇಂದು ಸಹ ಮೌಢ್ಯತೆಯನ್ನ ಜನರು ನಂಬುತ್ತಾರೆ ಅಂದ್ರೂ ಕೂಡ ಇಲ್ಲಿ ಒಂದು ಪ್ರಶ್ನಿಸುವ ಮಾತಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆ ಆಳಂದ್ ಪಟ್ಟಣದ 38 ವರ್ಷದ ಮುಕ್ತಾಬಾಯಿಯನ್ನ ಮಹಾರಾಷ್ಟ್ರದ ಮುರುಮ್ ಗ್ರಾಮದ ಗಿಡ್ಡಪ್ಪ ಎಂಬಾತನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಅದರಂತೆ ಕಳೆದ 2 ದಿನಗಳ ಹಿಂದೆ ಮುಕ್ತಾಬಾಯಿ ತಲೆ ಸುತ್ತು ಬಿದ್ದಿದ್ದಾಳೆ. ಈ ಸಂದರ್ಭದಲ್ಲಿ ಆಕೆಯ ಮೈದುನ ಏನೆಂದರೆ ಆ ಮೈದುನ ಯಾಕಂದ್ರೆ ದೆವ್ವ ಬಿಡಿಸುವ ನೆಪದಲ್ಲಿ ಆಕೆಗೆ ಬೇವಿನ ಕಟ್ಟಿಗೆಯಿಂದ ಮನಬಂದಂತೆ ಥಳಿಸಿದ್ದಾನೆ. ಈ ಸಂದರ್ಭದಲ್ಲಿ ಮುಕ್ತಾಬಾಯಿ ಗಂಭೀರವಾಗಿ ಗಾಯಗೊಂಡಿದ್ದಳು. ಅವಳನ್ನ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಮುಕ್ತಾಬಾಯಿ ಮೃತಪಟ್ಟಿದ್ದಾಳೆ. ಆದ್ರೆ ದೆವ್ವ ಬಿಡಿಸುವ ನೆಪದಲ್ಲಿ ಆಕೆಗೆ ಮನ ಬಂದಂತೆ ತಿಳಿಸಿದ್ದಾರೆ. ಆಕೆಗೆ ತಲೆ ಸುತ್ತು ಬಿದ್ದ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಿತ್ತು. ಆದ್ರೆ ಮುಕ್ತಾಬಾಯಿಗೆ ದೆವ್ವ ಹಿಡಿದಿದೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಮನ ಬಂದಂತೆ ತಿಳಿಸಿದ್ದಾರೆ. ಆಕೆ ಚಿಕಿತ್ಸೆ ಫಲಕಾರಿಯಾಗಿ ಈಗ ಸಾವನ್ನಪ್ಪಿದ್ದಾಳೆ. ಸದ್ಯ ಆಕೆಯ ಮೃತದೇಹವನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಿಂದ ಶವಗಾರಕ್ಕೆ ರವಾನಿಸಲಾಗಿದೆ. ಜಿಮ್ಸ್ ಆಸ್ಪತ್ರೆ ಬಳಿ ಕೂಡ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ. ಸದ್ಯ ಈ ಒಂದು ಘಟನೆ ಬಳಿಕ ಆಕೆಯ ಪತಿ ಮತ್ತು ಕುಟುಂಬಸ್ಥರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಅವರ ಬಂಧನಕ್ಕೆ ಕೂಡ ಆಳಂದ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಜ್ವಲ. ಫೈನ್ ಅನಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.